ಹೆಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಗುಣವತಿ ಸೊಸೆ, ರಾಮಮೂರ್ತಿಯವರ ವಿಶಿಷ್ಟ ಪರೀಕ್ಷೆ. ಇಂದೊಂದು ಕಾಲದಲ್ಲಿ ರಾಮಮೂರ್ತಿ ಎಂಬ ಧರ್ಮನಿಷ್ಠ ಹಾಗೂ ಶ್ರಮಜೀವಿ ಹಣ್ಣಿನ ವ್ಯಾಪಾರಿ ಇದ್ದರು. ಹೂವಿನಂತೆ ಮೃದುವಾದ ಮಾತು, ಪ್ರಾಮಾಣಿಕವಾದ ವ್ಯಾಪಾರದಿಂದ ಅವರು ಊರಿನಲ್ಲೆಲ್ಲ ಹೆಸರುವಾಸಿಯಾಗಿದ್ದರು. ಅವರಿಗೆ ಅಜಯ್ ಎಂಬ ಸುಗುಣವಂತ ಮಗನಿದ್ದನು. ಅಜಯ್ ವಿದ್ಯಾವಂತನಾಗಿದ್ದರೂ ತಂದೆಯ ವೃತ್ತಿಯ ಬಗ್ಗೆ ಗೌರವವಿಟ್ಟುಕೊಂಡು ಹಣ್ಣಿನ ವ್ಯಾಪಾರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದನು. ತಾಯಿ ಇಲ್ಲದ ಆ ಮನೆಯನ್ನು ತಂದೆ ಮಗ ಇಬ್ಬರು ಬಹಳ ಪ್ರೀತಿಯಿಂದ ಸಂಭಾಳಿಸುತ್ತಿದ್ದರು. ದಿನಗಳು ಕಳೆದಂತೆ ರಾಮಮೂರ್ತಿಯವರಿಗೆ ಮಗನ ಮದುವೆಯ ಚಿಂತೆ ಶುರುವಾಯಿತು. ಬೆಳ್ಳಿ ಬಂಗಾರವಿದ್ದರೆ ಆಭರಣವಾಗಬಹುದು, ಆದರೆ ಸಂಸ್ಕಾರವಂತ ಹೆಣ್ಣಿದ್ದರೆ ಮಾತ್ರ ಮನೆಗೊಂದು ಲಕ್ಷಣ ಎಂಬುದು ಅವರ ದೃಢವಾದ ನಂಬಿಕೆಯಾಗಿತ್ತು. ಮಗನಿಗೆ ಮದುವೆಯ ಪ್ರಸ್ತಾಪ ಇಟ್ಟಾಗ ಅಜಯ್, ಅಪ್ಪ, ನಿಮ್ಮ ಅನುಭವ ದೊಡ್ಡದು. ನಿಮ್ಮ ಕಣ್ಣಿಗೆ ಯಾರು ಯೋಗ್ಯರೆಂದು ತೋರುತ್ತಾರೋ ಅವರನ್ನೇ ನಾನು ಮದುವೆಯಾಗುತ್ತೇನೆ ಎಂದು ಸಂಪೂರ್ಣ ಜವಾಬ್ದಾರಿಯನ್ನು ತಂದೆಗೆ ವಹಿಸಿದನು. ಪರೀಕ್ಷೆಯ ಸಮಯ. ರಾಮಮೂರ್ತಿಯವರು ಕೇವಲ ಜಾತಕವನ್ನೋ ಅಥವಾ ಆಸ್ತಿಯನ್ನೋ ನಂಬಿ ಸೊಸೆಯನ್ನು ತರಲು ಸಿದ್ಧರಿರಲಿಲ್ಲ. ಅವರಿಗೆ ಮನೆಗೆ ಬರುವ ಸೊಸೆ ಮಿತವ್ಯಯಿ, ಸ್ವಚ್ಛತೆ ಪ್ರಿಯೆ ಮತ್ತು ತಾಳ್ಮೆಯುಳ್ಳವಳಾಗಿರಬೇಕಿತ್ತು. ಇದಕ್ಕಾಗಿ ಅವರು ಒಂದು ಯುಕ್ತಿ ಹೂಡಿದರು. ಗಾಡಿಯ ತುಂಬ ಅತ್ಯುತ್ತಮ ದರ್ಜೆಯ ರಸಭರಿತ ಮಾವಿನ ಹಣ್ಣುಗಳನ್ನು ತುಂಬಿಕೊಂಡು ಅಕ್ಕಪಕ್ಕದ ಹಳ್ಳಿಗಳಿಗೆ ವ್ಯಾಪಾರಕ್ಕೆ ಹೋದರು. ಹಳ್ಳಿಯ ಚೌಕದಲ್ಲಿ ನಿಂತು, ಬನ್ನಿ ಅಮ್ಮಂದಿರೇ, ಹಣ ಬೇಡ, ಕಾಳು ಕಡಿ ಬೇಡ, ನಿಮ್ಮ ಮನೆಯಲ್ಲಿ ಎಷ್ಟು ಕಸವಿದೆಯೋ ಅದನ್ನು ತಂದು ಕೊಡಿ, ಆ ಕಸದ ತೂಕಕ್ಕೆ ಸಮನಾದ ಮಾವಿನ ಹಣ್ಣುಗಳನ್ನು ಉಚಿತವಾಗಿ ಪಡೆಯಿರಿ ಎಂದು ಸಾರಿದರು. ಇದನ್ನು ಕೇಳಿದ ಜನರಿಗೆ ಆಶ್ಚರ್ಯ. ಇವನ್ಯಾರೋ ಹಣವಿಲ್ಲದೆ ಕಸಕ್ಕೆ ಹಣ್ಣು ಕೊಡುತ್ತಿದ್ದಾನಲ್ಲ ಎಂದು ನಕ್ಕರು. ಆದರೂ ಪುಕ್ಕಟೆ ಹಣ್ಣಿನ ಆಸೆಗೆ ಬಿದ್ದು ಮಹಿಳೆಯರೆಲ್ಲರೂ ತಮ್ಮ ಮನೆಯ ಮೂಲೆ ಮುಡುಕುಗಳನ್ನು ಗುಡಿಸಿ ತಿಂಗಳುಗಟ್ಟಲೆ ಶೇಖರಿಸಿದ್ದ ಕಸವನ್ನು ತಂದು ರಾಮಮೂರ್ತಿಯವರಿಗೆ ಕೊಟ್ಟರು. 2 ದಿನಗಳ ಕಾಲ ರಾಶಿ ರಾಶಿ ಕಸವೇ ಅವರ ಗಾಡಿಗೆ ಬಂತು. ರಾಮಮೂರ್ತಿಯವರಿಗೆ ನಿರಾಶೆಯಾಯಿತು. ದೊರೆತಳು ಮಹಾಲಕ್ಷ್ಮಿ. 3ನೇ ದಿನ ರಾಮಮೂರ್ತಿಯವರು ಮತ್ತೊಂದು ಹಳ್ಳಿಗೆ ಹೋದರು. ಅಲ್ಲಿ ಮಹಿಳೆಯರು ಕಸದ ಬುಟ್ಟಿಗಳೊಂದಿಗೆ ಬರುತ್ತಿದ್ದಾಗ ಶ್ರದ್ಧಾ ಎಂಬ ಯುವತಿ ಅತ್ಯಂತ ವಿನಯದಿಂದ ಮುಂದೆ ಬಂದಳು. ಆಕೆಯ ಕೈಯಲ್ಲಿ ಕೇವಲ ಒಂದು ಇಡೀ ಕಸವಿತ್ತು. ರಾಮಮೂರ್ತಿಗಳು ಕುತೂಹಲದಿಂದ, ಮಗು, ಎಲ್ಲರೂ ಬುಟ್ಟಿಗಳಲ್ಲಿ ಕಸ ತರುತ್ತಿದ್ದಾರೆ, ನೀನು ಇಷ್ಟೇ ಕಸ ತಂದಿದ್ದೀಯಲ್ಲ, ಯಾಕೆ? ನಿಮ್ಮ ಮನೆಯಲ್ಲಿ ಕಸವೇ ಇರುವುದಿಲ್ಲವೇ ಎಂದು ಕೇಳಿದರು. ಶ್ರದ್ಧಾ ಮೃದುವಾಗಿ ಉತ್ತರಿಸಿದಳು, ಅಯ್ಯ, ನನ್ನ ಮನೆಯಲ್ಲಿ ಕಸವೇ ಇರಲಿಲ್ಲ, ಏಕೆಂದರೆ ಅಂದಿನ ಕಸವನ್ನು ಅಂದೇ ಗುಡಿಸಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ರೂಢಿ. ಈ ಒಂದು ಇಡೀ ಕಸ ಕೂಡ ಪಕ್ಕದ ಮನೆಯ ಅಜ್ಜಿಗಾಗಿ ನಾನು ಗುಡಿಸಿದ್ದು. ಅವರಿಗೆ ಹಣ್ಣು ತಿನ್ನಬೇಕೆಂಬ ಆಸೆ ಇತ್ತು, ಆದರೆ ಅವರಿಗೆ ನಡೆಯಲು ಶಕ್ತಿ ಇಲ್ಲ. ಅದಕ್ಕಾಗಿಯೇ ಅವರ ಪರವಾಗಿ ಈ ಕಸ ತಂದಿದ್ದೇನೆ. ಇದಕ್ಕೆ ಹಣ್ಣು ಸಿಗದಿದ್ದರೂ ಪರವಾಗಿಲ್ಲ ಎಂದಳು. ಆಕೆಯ ಮಾತುಗಳಲ್ಲಿನ ಸತ್ಯಸಂಧತೆ, ಮನೆಯನ್ನು ಅಚ್ಚುಕಟ್ಟಾಗಿಡುವ ಶಿಸ್ತು ಮತ್ತು ಪರರ ಮೇಲಿನ ಕರುಣೆಯನ್ನು ಕಂಡು ರಾಮಮೂರ್ತಿಯವರ ಮುಖ ಅರಳಿತು. ಸಮುದ್ರಕ್ಕೆ ಚೆಲ್ಲುವುದಾದರೂ ಅಳೆದು ಹಾಕಬೇಕು ಎಂಬ ಗುಣ ಆಕೆಯಲ್ಲಿದೆ ಎಂದು ಅವರಿಗೆ ಖಚಿತವಾಯಿತು. ಶುಭ ವಿವಾಹ. ರಾಮಮೂರ್ತಿಗಳು ಕೂಡಲೇ ಆಕೆಯ ತಂದೆ ತಾಯಿಯನ್ನು ಭೇಟಿ ಮಾಡಿದರು. ನಾನು ನನ್ನ ಮಗನಿಗೆ ಗುಣವತಿ ಸೊಸೆಯನ್ನು ಹುಡುಕಲು ಈ ಹಣ್ಣಿನ ನಾಟಕವಾಡಿದೆ. ನಿಮ್ಮ ಮಗಳು ನಮ್ಮ ಮನೆಗೆ ಬಂದರೆ ನನ್ನ ಮನೆ ನಂದನವನವಾಗುತ್ತದೆ ಎಂದು ಹೇಳಿಕೊಂಡರು. ಯಾವುದೇ ವರದಕ್ಷಿಣೆ ಇಲ್ಲದೆ ಕೇವಲ ಗುಣವಂತಿಕೆಯನ್ನು ಅಳೆದು ಆ ಸಂಪ್ರದಾಯಸ್ಥ ಕುಟುಂಬದೊಂದಿಗೆ ಸಂಬಂಧ ಬೆಳೆಸಿದರು. ಅಜಯ್ ಮತ್ತು ಶ್ರದ್ಧಾಳ ವಿವಾಹ ಸರಳವಾಗಿ ನೆರವೇರಿತು. ಅಂದಿನಿಂದ ಆ ಮನೆಯಲ್ಲಿ ಸಂಪತ್ತಿನ ಜೊತೆಗೆ ಸಂಸ್ಕಾರದ ಹೂಮಳೆ ಸುರಿಯತೊಡಗಿತು. ನೀತಿ. ಒಬ್ಬ ಪುರುಷನ ನಿಜವಾದ ಸಂಪತ್ತು ಎಂದರೆ ಅವನಿಗೆ ದೊರೆಯುವ ಗುಣವತಿ ಮತ್ತು ಸಂಸ್ಕಾರವಂತ ಪತ್ನಿ. ಜಾತಕಗಳಿಗಿಂತ ಗುಣಗಳ ಮಿಲನವೇ ಶ್ರೇಷ್ಠ.